ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಇವತ್ತು ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ವಲ್ಪ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ. ಇವತ್ತು ಒಂದಷ್ಟು ಪೀಸ್ಗಳು ನಾನು ಇವಾಗ ಸ್ಟಿಚ್ ಮಾಡಬೇಕಾದ್ರೆ ಬಾರ್ಡ್ರ್ ಸೀರೆಗಳ ಪೀಸ್ಗಳನ್ನ ಎತ್ತಿಕ್ತಾ ಇರ್ತೀವಿ. ಸಣ್ಣ ಸಣ್ಣ ಪೀಸ್ಗಳನ್ನ ಕೆಲವರು ಎತ್ತಿಕ್ಕಲ್ಲ ಅನಿಸುತ್ತೆ. ಇವಾಗ ನಾನು ಅದನ್ನು ಯಾವ ರೀತಿ ಅದರಿಂದ ಅಮೌಂಟ್ ತೊಗೋಬೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ಗೆ ಏನು ಅಂದರೆ, ಇವಾಗ ಬಾರ್ಡ್ರ್ ಸೀರೆಗಳ ಪೀಸ್ಗಳೆಲ್ಲ ಮಿಗುತ್ತಲ್ಲ, ಅದನ್ನೆಲ್ಲ ತೆಗೆದಿಡಿ. ಅದರಲ್ಲಿ ಸ್ವಲ್ಪ ಮೈಸೂರು ಸಿಲ್ಕ್ ಸೀರೆ, ಪ್ಯೂರ್ ಸೀರೆಗಳು, ಆಮೇಲೆ ಬಾರ್ಡ್ರ್ಗಳೆಲ್ಲ ಸ್ವಲ್ಪ ಇಲ್ಲಿ ನಮಗೆ ಅಂದರೆ ಅಂಗಡಿ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ. ಇವಾಗ ಅದನ್ನೇ ವೀಡಿಯೋ ಮಾಡ್ಕೊಂಡಿದ್ದೀನಿ, ಇವಾಗ ತೋರಿಸ್ತೀನಿ. ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರನೂ ಅಂಗಡಿ ಆಗಿದೆ. ಆಮೇಲೆ ಓಲ್ಡ್ ಸ್ಯಾರಿಗಳು, ರೇಷ್ಮೆ ಸೀರೆಗಳೆಲ್ಲ ಇರುತ್ತಲ್ಲ, ಇವಾಗ ಆಲ್ರೆಡಿ ತುಂಬ ಕಡೆ ವೈರಲ್ ಆಗಿದೆ ಆ ಥರದಕ್ಕೆ. ಹಳೆ ಸೀರೆ ಕೊಟ್ಟರೆ ದುಡ್ಡು ಕೊಡ್ತಾರೆ ಅಂತ. ಆ ಥರ ನಮ್ಮದು ಬಾರ್ಡ್ರ್ ಪೀಸ್ಗಳು ಇಟ್ಟಿದ್ರು ತೊಗೋತಾರೆ, ಓಕೆನಾ. ಸೀರೆ ಅಂತಲ್ಲ, ಚಿಕ್ಕ ಚಿಕ್ಕ ಪೀಸ್ಗಳು, ಇಷ್ಟಿಷ್ಟಗಳ ಪೀಸ್ಗಳನ್ನು ನಾವು ಕಟ್ ಮಾಡಿ ಬಿಸಾಕಿರ್ತೀವಲ್ಲ, ಅದನ್ನು ಇಟ್ಟಿದ್ರೆ ತೊಗೋತಾರೆ, ಓಕೆನಾ. ನಾನು ಒಂದು ಸಲ ಬಂದಿದ್ದರು, ಆಲ್ರೆಡಿ ನಾನು ಸ್ಟಿಚಿಂಗ್ ಮಾಡಿ ಚಿಕ್ಕ ಚಿಕ್ಕ ಪೀಸ್, ಇಷ್ಟಿಷ್ಟೇ ಪೀಸ್ಗಳನ್ನ ಆಚೆ ಕಸದಲ್ಲಿ ಹಾಕ್ಬಿಟ್ಟು ಇಲ್ಲೇ ಪಕ್ಕದಲ್ಲೇ ಇಟ್ಟಿದ್ದೆ. ಅವ್ರು ಬಂದು ನೋಡ್ಬಿಟ್ಟು ಎಲ್ಲನೂ ತೊಗೊಂಡ್ರು. ನಾನು ಇದೇನು ಹಿಂಗೆ ತೊಗೋತಾ ಇದ್ದಾರಲ್ಲ ಅಂದರೆ, ಮೈಸೂರು ಸಿಲ್ಕ್ ಸೀರೆ, ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಇಷ್ಟು ಪೀಸ್ ಆಯಿತು ತೊಗೊಂಡ್ರು. ನನಗೆ ಗೊತ್ತೇ ಇಲ್ಲ, ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಆಮೇಲೆ ಅವ್ರು ಎತ್ಬಿಟ್ಟು ಹೇಳಿದ್ರು, ಈ ಥರ ಪೀಸ್ಗಳಿದ್ರೆ ಎತ್ತಿಕ್ಕಿ, ಇದು ಮೈಸೂರು ಸಿಲ್ಕ್ ಸ್ಯಾರಿ ಅಂದ್ಬಿಟ್ಟು ಇಷ್ಟಿಷ್ಟಗಳ ಪೀಸು ಬಿಟ್ಟಿಲ್ಲ ಅವರು. ಇಷ್ಟಿಷ್ಟಗಳ ಪೀಸನ್ನು ತೆಗೆದು ಒಂದು ಕವರ್ಗೆ ಹಾಕಿ ಕೊಟ್ಟರು. ಮತ್ತೆ ಆ ಕಡೆ ಬರ್ತೀನಿ ಅಂತ ಹೋದವ್ರು ಬಂದಿರಲಿಲ್ಲ, ಇವತ್ತು ಬಂದಿದ್ದರು. ಆಮೇಲೆ ಮತ್ತೆ ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಪೀಸ್ಗಳಿದ್ದಾವೆ, ಅದನ್ನು ತೋರಿಸ್ತೀನಿ. ಅದು ಬಂದುಬಿಟ್ಟು ತಾಮ್ರ ದೀಪಗಳು ಯೂಸ್ ಮಾಡೋಕ್ಕೆ ಮಾಡ್ತಾರಂತೆ ಅದನ್ನು. ಅಂದರೆ ಮಾಮೂಲಿ ಬಾರ್ಡರ್ ಸೀರೆಗಳಿರುತ್ತಲ್ಲ, ಅದ್ರಲ್ಲಿ ತಾಮ್ರ ಕಲರ್ ಬಂದರೆ, ವೈಟ್ ಕಲರ್ ಬಂದರೆ ಪ್ಯೂರ್ ಜರಿ ಅಂತೆ, ತಾಮ್ರ ಬಂದರೆ ತಾಮ್ರದ್ದಂತೆ. ಆ ಥರ ಏನೋ ಹೇಳ್ತಾಯಿದ್ರು, ಅದು ಕಲ್ಲಲ್ಲಿ ಉಜ್ಜಿಬಿಟ್ಟು. ಅದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಅವರು. ಆಮೇಲೆ ಒಂದು ಸೀರೆ ಇತ್ತು, ಓಲ್ಡ್ ಸ್ಯಾರಿ, ಅದು ಹಂಗೆ ಇಟ್ಟಿದ್ದೆ, ನಾವೇನು ಯೂಸ್ ಮಾಡ್ತಾ ಇರಲಿಲ್ಲ. ನಾವು ತೋರಿಸೋಣ ಅಂದ್ಬಿಟ್ಟು ಇಕ್ಕಿದೆ ಅಂಗಡಿಲೇ. ಅವ್ರು ಬಂದ್ರಲ್ಲ, ನನಗೂ ಅದ್ರ ಬಗ್ಗೆ ಐಡಿಯಾ ಗೊತ್ತಿಲ್ಲ, ಸೀರೆ ಪ್ಯೂರ್ ಜರಿನ ಇಲ್ವಾ ಅಂತ. ಅವ್ರಿಗೆ ತೋರಿಸ್ದೆ, ನೋಡಿ ಈ ಸೀರೆ ಆಗುತ್ತಾ ಅಂತ. ಜರಿ ಸಣ್ಣ ಜರಿ ಇತ್ತು, ಇಷ್ಟಿಷ್ಟು 2 ಜರಿ ಇತ್ತು. ಅದನ್ನು ತಗೊಂಡ್ರು. ಇದೇ ಜರಿ ಮೇಡಮ್ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೊಂಡ್ರು. ಜರಿ ಮಾತ್ರ. ಸೀರೆ ಅಂದರೆ ಸೀರೆಯಲ್ಲಿ ಬುಟೀಸು ಆ ಥರ ಇದ್ದರೆ ತಗೋತಾರಂತೆ. ಕೆಜಿ ಬಂದು 2,500 ರೂಪಾಯಿ ಇದೆಯಂತೆ. ಕೆಜಿಗೆ 2,500 ಇದೆಯಂತೆ. ಅದು ಬಂದುಬಿಟ್ಟು ನಮಗೆ 80 ಗ್ರಾಮ್ ಇತ್ತು. ಅದನ್ನು 80 ಗ್ರಾಮ್ಗೆ 300 ರೂಪಾಯಿ ಕೊಟ್ಟರು. ಅದೆಲ್ಲೋ ಇನ್ನು ಅದೆಷ್ಟೋ ನಿಮ್ಮ ಮೇಲೆ ಉಳ್ಕೊಳ್ಳುತ್ತೆ, ಇನ್ನೊಂದು ಸಲ ಬಂದಾಗ ಬೇಕಾದರೆ ಇದು ಮಾಡ್ಕೊಳ್ಳೋಣ. ನಾನು ಹಂಗೂ ಇನ್ನು ಸ್ವಲ್ಪ ಸೇರಿಸ್ಕೊಡಿ ಸರ್ ಅಂದೆ, ಇನ್ನೊಂದು 50-100 ಕೊಡಿ ಅಂದೆ. ಅವ್ರು ಇಲ್ಲ ಮೇಡಮ್, ನಮ್ಗೆ ಅಷ್ಟೊಂದು ಸಿಗೋಲ್ಲ, ನಾವೇ ನಮಗೆ ಇಷ್ಟ ಆಗ್ತಾರೆ, ನೀವು ಇನ್ನೊಂದು ಸರಿ ಎತ್ತಿಕ್ಲಿ ಅಂದ್ಬಿಟ್ಟು ಕೊಟ್ಟೆ 300 ರೂಪಾಯಿನ ಅಂದ್ಬಿಟ್ಟು 300 ಕೊಟ್ಟರು. ಅದು ಇಷ್ಟೇ ಪೀಸ್ ಇದ್ದಿದ್ದು ಫ್ರೆಂಡ್ಸ್, ಇಷ್ಟೇ. ಅದು ವೀಡಿಯೋ ತೋರಿಸ್ತೀನಿ, ಮಾಡ್ಕೊಂಡಿದ್ದೀನಿ. ಆ ಥರ ನೀವು ಉಳಿದಿರೋ ಪೀಸ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ಇಲ್ಲ ತಗೋತಾರೆ, ಚಿಕ್ಕ ಚಿಕ್ಕ ಪೀಸ್ಗಳನ್ನ ವೇಸ್ಟ್ ಮಾಡಿಬಿಡಿ. ಆಮೇಲೆ ಹೇಳಿದ್ನಲ್ಲ, ಪ್ಯೂರ್ ಜರಿದಾದರೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ಅಮೌಂಟು. ಇಲ್ಲ ಅಂದ್ರೂ ದೀಪಕ್ಕೆ ಅದಕ್ಕೆ ಇದಕ್ಕೆ ಅದು 1 ಕೆಜಿ 2 ಕೆಜಿ ಆಗಬೇಕಂತೆ ಹಂಗಂದ್ರು. ಇದು ಎತ್ತಿಕ್ಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ನಾನು ಆಮೇಲೆ ತೊಗೊಂಡೋಗ್ತೀನಿ ಅಂದರು. ನಾನು ಆಲ್ರೆಡಿ ಇಲ್ಲೊಂದು ಅಂಗಡಿ ಇದೆ ನಮ್ಮ ಮನೆ ಹತ್ರನೇ, ಒಂದು ಸಲ ಪೀಸ್ಗಳನ್ನ ತೊಗೊಂಡೋಗಿ ತೋರಿಸ್ಬಿಟ್ಟು ಎಷ್ಟು ಕೊಡ್ತಾರೆ ನೋಡಬೇಕು, ನೋಡೋಣ. ಆ ಥರ ಹೋದೆ ಒಂದು ವೀಡಿಯೋ ಮಾಡ್ತೀನಿ. ಇವಾಗ ನೀವು ಮೈಸೂರು ಸಿಲ್ಕ್ ಸೀರೆ ನಿಮ್ಗೆ ಗೊತ್ತಾಯಿತು ಅಂದರೆ ಪೀಸ್ಗಳನ್ನ ಎತ್ತಿಕ್ಕಿ, ವೇಸ್ಟ್ ಮಾಡಬೇಡಿ. ಇಷ್ಟು ಚಿಕ್ಕ ಪೀಸ್ ಆದರೂ ಎತ್ತಿಕ್ಕಿ, ಅದು ಪ್ಯೂರ್ ಜರಿ ಇದ್ದರೆ ನಿಮಗೆ ಅಮೌಂಟ್ ಸಿಗುತ್ತೆ, ಓಕೆನಾ. ಸುಮ್ಮನೆ ನಾವು ಎಷ್ಟೋ ಪೀಸ್ಗಳನ್ನ ಆ ಥರ ಬಿಸಾಕ್ಬಿಡ್ತಾ ಇರ್ತೀವಿ, ಆ ಥರ ಬಿಸಾಕೋಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಸಬ್ಸ್ಕ್ರೈಬ್ ಆಗಲಿ, ವ್ಯೂವರ್ಸ್ ಆಗಲಿ, ಸ್ವಲ್ಪ ಟೈಲರ್ಸ್ಗಳಾಗಲಿ, ಗೊತ್ತಿರೋರು ಗೊತ್ತಿರುತ್ತೆ. ಕೆಲವು ಅಂಗಡಿಗಳಲ್ಲಿ, ದೊಡ್ಡ ಅಂಗಡಿಗಳಲ್ಲಿ ಇಟ್ಟು ಹಿಂಗೆ ಈ ಥರ ಬಂದು ತಗೊಂಡೋಗೋದು ನೋಡಿರ್ತೀವಿ. ಅಂದರೆ ನನಗೂ ಗೊತ್ತಿರಲಿಲ್ಲಪ್ಪ, ಇದುವರೆಗೂ ಗೊತ್ತಿಲ್ಲ. ಇವರೇ ಒಂದು 2-3 ಸಲ, ಒಂದು ಸಲ ಬಂದಿದ್ದರು, ಒಂದಿಷ್ಟೇ ಎಷ್ಟಾಗಲ್ಲ ಪೀಸು, ಇಷ್ಟಿತ್ತೆ 50 ರೂಪಾಯಿ ಕೊಟ್ಟರು. ಅದು ಪ್ಯೂರ್ ಜರಿ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ, ಸುಮ್ಮನೆ ಎತ್ತಿ ಕೊಟ್ಟೆ. ಅವ್ರು ಅದರಲ್ಲಿ ಅದೊಂದೇ ಪೀಸ್ ತಗೊಂಡು 50 ರೂಪಾಯಿ ಕೊಟ್ಟಿದ್ರು ಒಂದಿಷ್ಟುದ್ದ ಪೀಸ್ಗೆ. ಹಂಗಾಗಿ ನೀವು ಅದು ಥರ ಏನಾದರೂ ಸೀರೆ ಪೀಸು ಗೊತ್ತಾದರೆ ಎತ್ತಿಕ್ಕಿ, ಹೇಳಿದ್ನ ಪ್ಯೂರ್ ಆದರೆ ನಿಮಗೆ ಅಮೌಂಟ್ ಸಿಗುತ್ತೆ. ಇಲ್ಲ ಅಂದ್ರೂ ಅದಕ್ಕೂ ಸಿಗುತ್ತೆ, ಇದಕ್ಕೂ ಹೇಳಿದ್ನಲ್ಲ. ಬಾರ್ಡ್ರ್ ಸೀರೆಗೆ ತಾಮ್ರದ್ದಾದರೆ ದೀಪ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ, ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೇಳಿದ್ರು. ಹಂಗಾಗಿ ನೀವು ಆ ಥರ ಮಾಡಿ, ನಾನು ತೋರಿಸ್ತೀನಿ ಬನ್ನಿ ಯಾವ ಥರ ಜರಿ ಇತ್ತು ಏನು ಅಂತ. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಹಿಂಗೆ ಅಂಗಡಿ ಹತ್ರನೇ ಬಂದಿದ್ದರು ಒಬ್ಸರು. ಅವರು ಆವಾಗ ಬರ್ತಾ ಇರ್ತಾರೆ ಒಂದು ರೌಂಡು. ಟೈಲರ್ ಅಂಗಡಿಗಳಲ್ಲೆಲ್ಲ ಈ ಥರ ಪೀಸ್ಗಳಿದ್ರೆ ತೊಗೊಂಡು ಹೋಗ್ತಾರೆ. ಆವಾಗ ಬಂದು ಕೇಳಿದ್ರು, ಅವತ್ತೊಂದು ದಿನ ಬಂದು ಹೋಗಿದ್ರು. ಸ್ವಲ್ಪ ಪೀಸ್ ಹಾಗೆ ಇಕ್ಕಿದ್ದೆ, ಅದು ನಾನು ಅವರೇ ಎತ್ಕೊಟ್ರು, ಹೇಳಿದ್ನಲ್ಲ ಆವಾಗಲೇ. ಸಣ್ಣ ಪೀಸ್ಗಳೆಲ್ಲ ಆಚೆ ಹಾಕ್ಬಿಟ್ಟಿದ್ದೆ ಕಸದಲ್ಲಿ, ಅವರೇ ತೆಗೆದು ಇದೇ ಪ್ಯೂರ್ ಜರಿ ಅಂದ್ಬಿಟ್ಟು ಹೇಳಿ ನನಗೆ ಕೊಟ್ಟರು. ಅದು ಸ್ವಲ್ಪ ಜಾಸ್ತಿ ಮಾಡಿ ಅಂದ್ಬಿಟ್ಟು ಹೊರಟೋಗಿದ್ರು, ಬಂದಿರಲಿಲ್ಲ. ಮತ್ತೆ ತೋರಿಸಿದ್ರು, ನೋಡಿ ಇದು ಪ್ಯೂರ್ ಜರಿ ಅಂತೆ, ಇದು ಎಲ್ಲ ಬೇರೆ ಕಡೆ ತೊಗೊಂಬಂದಿರೋದು. ಸೆರಗದು ಫುಲ್ಲು, ಸೆರಗಲ್ಲಿ ಫುಲ್ಲು ಜರಿ ಇದೆ, ಅದು ಜಾಸ್ತಿ ಬರುತ್ತೆ
ಬರುತ್ತೆ ಅಂತ ಹೇಳಿದ್ರು. ನನ್ನ ಹತ್ರ ಒಂದು ಓಲ್ಡ್ ಸ್ಯಾರಿ ಇತ್ತು, ನೋಡೋಣ ಅಂದರೆ ಅದು ಜರಿದು ಫುಲ್ಲು ಪ್ಯೂರ್ ಜರಿ ಅಂತ ಗೊತ್ತಿಲ್ಲ, ತೋರಿಸ್ದೆ ಜರಿನ ಸರ್ ಇದು ಅಂತ. ಅದನ್ನು ನೋಡಿಬಿಟ್ಟು ಹೌದು ಇದು ಜರಿನೇ ಅಂದ್ಬಿಟ್ಟು ಜರಿ ಕಟ್ ಮಾಡ್ಕೊತಾ ಇದ್ದಾರೆ. ಅದು ಸಣ್ಣದಾಗಿದೆ, ಆ ಕಡೆ ಒಂದೆಳೆ ಈ ಕಡೆ ಒಂದೆಳೆ ಇದೆ. ಅದು ಚೆನ್ನಾಗೇ ಇದೆ ಮೇಡಮ್ ಸೀರೆ, ಏನಕ್ಕೆ ಅಂತಂದರು. ಆಲ್ರೆಡಿ ಅದು ನಾವು ಉಟ್ಕೊಳ್ಳಲ್ಲ ಮಾಡಲ್ಲ, ಏನಕ್ಕೆ ಅಂದ್ಬಿಟ್ಟು ನಾನೇನು ಮಾಡಿದೆ ಕೊಟ್ಟೆ. ಅವರು ಜರಿನ ಮಾತ್ರ ಕಟ್ ಮಾಡ್ಕೊಂಡು ಆ ಸೀರೆ ವಾಪಸ್ ಕೊಟ್ಟರು. ಆಮೇಲೆ ಟಾಪು ಏನಾದರೂ ಹೊಲ್ಕೊಬೋದಲ್ವಾ, ನನ್ನ ಮಗಳಿಗೆ ಏನಾದರೂ ಒಳ್ಳೆ, ನನ್ನ ತಂಗಿ ಮಗಳಿಗೊಂದು ನನ್ನ ಮಗಳಿಗೊಂದು ಅಂದ್ಬಿಟ್ಟು ಸರಿ ಆಯಿತು ಕೊಡಿ ಅಂತ ವಾಪಸ್ ಇಸ್ಕೊಂಡೆ, ಅದು ಕಟ್ ಮಾಡಿ ಕೊಟ್ಟಿರೋದನ್ನು. ಆಮೇಲೆ ಅದು ಜರಿನ ಅದು ಎಲ್ಲನೂ ಕಟ್ ಮಾಡಿಕೊಂಡ್ರು, ಸಣ್ಣ ಸಣ್ಣದಾಗಿತ್ತಲ್ಲ ಜರಿ ಫುಲ್ಲು ಎಲ್ಲನೂ ಕಟ್ ಮಾಡಿಕೊಂಡು ಜರಿ ಇರೋದನ್ನು ಅದನ್ನು ಫುಲ್ಲು ಇದು ಮಾಡಿದ್ರು. ಏನು ಎಲ್ಲನೂ ತೆಗೆದ್ಬಿಟ್ಟು ತೂಕದ ಲೆಕ್ಕ ಅಂತೆ, ತೂಕಕ್ಕೆ ಬಂದು 1 kg 2,500 ಇದೆಯಂತೆ ಜರಿಗೆ. ಆಮೇಲೆ ತಾಮ್ರದ್ದೆಲ್ಲ ಸ್ವಲ್ಪ ಕಡಿಮೆ ಇದೆಯಂತೆ. ತಾಮ್ರದ್ದು ಅಂದರೆ ಮಾಮೂಲಿ ಬಾರ್ಡ್ರ್ ಬರುತ್ತಲ್ಲ ಅದರಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ನಮಗೆ ಗೊತ್ತಾಗಲ್ಲ. ಕೆಲವ್ರಿಗೆ ಗೊತ್ತಾಗ್ಬೋದು, ನನಗೆ ಗೊತ್ತಾಗಲಿಲ್ಲ. ಅದು ಕೆಲವು ದೊಡ್ಡ ದೊಡ್ಡ ಬಾರ್ಡ್ರ್ಗಳು ಎಲ್ಲ ಎತ್ತಿಕ್ಕಿದ್ದೆ, ಅದ್ರಲ್ಲಿ ನೋಡ್ಬಿಟ್ಟು ಇದು ತಾಮ್ರಕ್ಕಾಗುತ್ತೆ ಮೇಡಮ್, ಅದೇನು ದೀಪ ಮಾಡೋಕ್ಕೆ ಯೂಸ್ ಮಾಡ್ತಾರಂತೆ ಅವನ್ನೆಲ್ಲನೂ, ಅದಕ್ಕಾಗುತ್ತೆ. ಅದರ ಕಡಿಮೆ ರೇಟ್ ಅದು. ನೀವು ಇನ್ನೊಂದು ಸಲ ಜಾಸ್ತಿ ಮಾಡಿ, ಜಾಸ್ತಿ ಆದಮೇಲೆ ತೊಗೊಂಡೋಗ್ತೀನಿ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಅಂದ್ಬಿಟ್ಟು ಅದರಲ್ಲಿ ಈ ಥರ ಜರಿ ಇರೋದನ್ನು ಮಾತ್ರ ತೊಗೊಂಡ್ರು. ಅದಕ್ಕೆ ಗೊತ್ತಾಗಲ್ಲ ಅಂದರೆ ಇದು ನೋಡಿ ನಾನು ಬೇರೆ ಕಡೆ ತೊಗೊಬಂದಿದ್ದೀನಿ, ಈ ಥರ ಇರುತ್ತೆ ಜರಿ ಅಂತ ಅವ್ರದ್ದು ತಂದಿದ್ರಲ್ಲ ಅದನ್ನು ತೋರಿಸಿದ್ರು, ನಾನು ನೋಡ್ತಾ ಇದ್ದೆ. ಫುಲ್ಲು ಜರಿ ಈ ಥರ ಇರುತ್ತೆ. ಇದಾದರೆ ನಿಮಗೆ ಜಾಸ್ತಿ ಅಮೌಂಟ್ ಸಿಗುತ್ತೆ. ಈ ಥರದ್ದು ಬಂದರೆ ಎತ್ತಿಕ್ಕಿ, ಓಲ್ಡ್ ಸ್ಯಾರಿಗಳು ಓಲ್ಡ್ ಬ್ಲೌಸ್ಗಳಿದ್ರೆ ಅದನ್ನು ಎತ್ತಿಕ್ಕಿರಿ, ನೆಕ್ಸ್ಟ್ ಟೈಮ್ ಬರ್ತೀನಿ ಒಂದು 15 ದಿನ ಬಿಟ್ಕೊಂಡು ಅಂತ ಹೇಳ್ತಾಯಿದ್ರು. ಅಂದರೆ ನಮಗೇನು ಅಷ್ಟು ಐಡಿಯಾ ಇಲ್ಲ, ಅದೇ ಓಲ್ಡ್ ಯಾವ್ದಾರು ಇದ್ದರೆ ಸೀರೆ ಬ್ಲೌಸ್ಗಳು ಅದು ಇದು ಎತ್ತಿಕ್ಕೋಣ, ಅಕಸ್ಮಾತ್ ಕೊಡಲಿ ಬಿಡಿ ಅಲ್ವಾ, ಬಂದಷ್ಟು ಬರಲಿ, ಸುಮ್ಮನೆ ಬಿಸಾಕೋ ಬದಲು ಅವ್ರಿಗೆ ತೋರಿಸೋದು ಪ್ಯೂರು ಅಂದರೆ ದುಡ್ಡು ಇಸ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸರಿ ಎತ್ತಿಕ್ತೀನಿ ಬಿಡಿ ಸರ್ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿದೆ. ಅವ್ರು ಅದಕ್ಕೆ ಅದನ್ನು ಸಣ್ಣ ಸಣ್ಣ ಜರಿ ಸೆರಗಲ್ಲಿತ್ತಲ್ಲ ಅದನ್ನೆಲ್ಲ ನಿಧಾನ ಕಟ್ ಮಾಡ್ತಾಯಿದ್ದಾರೆ. ಅದನ್ನೆಲ್ಲ ಕಟ್ ಮಾಡಿಕೊಂಡು ಎಲ್ಲನೂ ಗಂಟು ಹಾಕಿ ಕೊಟ್ಟರು. ಒಂದು ಇಲ್ಲೆಲ್ಲರೂ ಅಂಗಡಿ ಇದ್ದರೆ ತೂಕ ಹಾಕ್ಸ್ಕೊಬನ್ನಿ ಮೇಡಮ್, ಈ ತೂಕದ ಲೆಕ್ಕ ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಇಲ್ಲೊಂದು ಚಿಲ್ಲರೆ ಅಂಗಡಿ ಇತ್ತು ಅಲ್ಲಿ ಹೋದೆ, ನೋಡೋಣ ಅಂತ. ಅವರು ಆಲ್ರೆಡಿ ಕೇಳ್ತಾಯಿದ್ರು ಎಷ್ಟು ಏನು ಇದು ಹಳೆ ಸೀರೆ ಅಲ್ವಾ ಅಂತ. ಅಷ್ಟೊತ್ತಿಗೆ ಒಬ್ರು ಕಸ್ಟಮರ್ ಬೇರೆ ಬಂದು ಬ್ಲೌಸ್ ಆಗಿದೆಯಾ ಅಂತ ಕೇಳ್ತಾಯಿದ್ರು. ತುಂಬ ದಿನ ಆಗಿತ್ತು ಅವ್ರಿಗೆ ಬ್ಲೌಸೇ ಕೊಟ್ಟಿರಲಿಲ್ಲ. ಅವ್ರು ನೋಡಿದ್ರೆ ಬ್ಲೌಸ್ ಕೊಟ್ಟಿಲ್ಲ ಅಂತ ರೇಗಾಡಿಸ್ತಿದ್ರು. ನಾನಿಲ್ಲ ಹೊಲ್ದಿದ್ದೀನಿ ಬನ್ನಿ ಕೊಡ್ತೀನಿ ಅಂದ್ಬಿಟ್ಟು ಆವಾಗ ಅವ್ರಿಗೆ 2 ಬ್ಲೌಸ್ ಕೊಟ್ಬಿಟ್ಟು ಅವ್ರು ಅಮೌಂಟ್ ಕೊಟ್ಟರು. ಮತ್ತು ಬ್ಯಾಲೆನ್ಸ್ ಕೊಡಬೇಕಿತ್ತು, ಅರ್ಧ ಕೊಟ್ಟಿದ್ರು ಅರ್ಧ ಕೊಟ್ಟಿರಲಿಲ್ಲ. ಅವ್ರದ್ದು ಇನ್ನೂ ಬ್ಲೌಸ್ಗಳಿದೆ, ಹಾಗಾಗಿ ಅರ್ಧ ಕೊಟ್ಬಿಟ್ಟಿದ್ದೆ. ಇದು ತೊಗೊಂಡೋದ್ರು. ಆಮೇಲೆ ಇವರು ಇದನ್ನೆಲ್ಲ ಗಂಟು ಹಾಕಿದ್ರು ನೋಡಿ, ಅದು ವೇಸ್ಟ್ ಪೀಸ್ ಎಲ್ಲನೂ ತೆಗೆದು ಗಂಟು ಹಾಕಿ ಇದನ್ನು ತೂಕ ಹಾಕ್ಸ್ಕೊಬನ್ನಿ ಮೇಡಮ್, ಎಷ್ಟಿರುತ್ತೆ ಆ ತೂಕದ ಲೆಕ್ಕ, ಇದು ಹಂಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ನಾನು ಅಂಗಡಿಗೆ ಹೋದೆ, ಅಲ್ಲಿ ನಮ್ಮ ಮನೆ ಹತ್ರ ಒಂದು ಚಿಲ್ಲರೆ ಅಂಗಡಿ ಇದೆ, ಅದೇ ಚಿಲ್ಲರೆ ಅಂಗಡಿಲಿ ಅವರು ಕೇಳ್ತಾಯಿದ್ರು ಎಷ್ಟು ನಮ್ಮ ಹತ್ರನೂ ಒಳ್ಳೆ ಸೀರೆಗಳಿದೆ ಅಂತ. ಆಮೇಲೆ ಅಲ್ಲಿ ತೂಕ ಹಾಕಿದ್ರು. ತೂಕ ಹಾಕಿದಾಗ ಅಲ್ಲಿ 80 ಗ್ರಾಮ್ ಬಂತು, 80 ಗ್ರಾಮ್ ಬಂತು. ಆಮೇಲೆ ಅದನ್ನು ತಗೊಬಂದೆ, ನೋಡೋಣ ಎಷ್ಟು ಕೊಡ್ತಾರೇನೋ ನಂಗೆ ಐಡಿಯಾ ಇರಲಿಲ್ಲ. ಆಮೇಲೆ ಅವರು 80 ಗ್ರಾಮ್ಗೆ 300 ರೂಪಾಯಿ ಕೊಟ್ಟರು. ನಾನು ಇನ್ನೂ ಸ್ವಲ್ಪ ಸೇರಿಸ್ಕೊಡಿ ಸರ್ ಅಂತ ಹೇಳಿದೆ. ಆಗ ಅದಕ್ಕೆ ಸ್ವಲ್ಪ ಸೇರಿಸ್ಕೊಡಿ ಸರ್ ಅಂತಂದೆ. ಇಲ್ಲ ಮೇಡಮ್ ಅಷ್ಟೇ ಸಿಗೋದು, ಇನ್ನೂ ಸಿಕ್ಕಿದ್ರೆ ಎತ್ತಿಕ್ಕಿ, ನಿಮ್ಮ ಮೇಲೆ ಒಂದಷ್ಟು ಇನ್ನೂ ಸ್ವಲ್ಪ ಅಮೌಂಟ್ ಇರುತ್ತೆ ಅಂತ ಹೇಳಿದ್ರು. ಹೋಗಲಿ ಸರಿ ಬಿಡು ಅಂದ್ಬಿಟ್ಟು ಮತ್ತೆ ಇದು ಬಂದ್ಬಿಟ್ಟು ಹಳೆ ಪೀಸ್ಗಳು ಫ್ರೆಂಡ್ಸ್, ನಾನು ಹೇಳಿದ್ನಲ್ಲ ತಾಮ್ರದ ಪೀಸ್ಗಳು, ಹಳೆ ಬಾರ್ಡ್ರ್ಸ್ಗಳ ಪೀಸ್ ಇರುತ್ತಲ್ಲ ಇದು ಯೂಸ್ ಆಗುತ್ತೆ. ಎತ್ತಿಕ್ಕಿ ಇದರಿಂದನೂ ನೀವು ಅಮೌಂಟ್ನ ಸೇವ್ ಮಾಡ್ಕೋಬೋದು ನೋಡಿ. ಇವಾಗ ಎಷ್ಟೋ ಪೀಸ್ಗಳನ್ನ ನಾವು ಹೊಲ್ದು ಬಿಸಾಕ್ಬಿಡ್ತಾ ಇರ್ತೀವಿ, ಬಿಸಾಕ್ಬೇಡಿ. ಆಮೇಲೆ ಸೀರೆ ಸರ್ಕ್ ಕಟ್ ಮಾಡಿದಾಗ ಬಿಸಾಕ್ತಾ ಇರ್ತೀವಿ, ಆ ಥರದ್ದೆಲ್ಲ ಎತ್ತಿಕ್ಕಿ ಇದನ್ನು ತೊಗೊಂಡು ಇದರಲ್ಲೂ ತಾಮ್ರಕ್ಕೇನೆ ಯೂಸ್ ಮಾಡ್ಕೊಂಡು ಇದರಲ್ಲೂ ಅಮೌಂಟ್ ಸಿಗುತ್ತೆ. ಇದ್ರ ಸ್ವಲ್ಪ 2 kg 3 kg ಆದರೆ ತೊಗೋತಾರಂತೆ. ಹಂಗಾಗಿ ಈ ಥರ ಎಲ್ಲನೂ ಸೇವ್ ಮಾಡಿ, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೋ ಜನ ಟೈಲರ್ಸ್ಗೆ ಗೊತ್ತಿರುತ್ತೆ, ಅಂಗಡೀಲಿ ಕೆಲಸ ಮಾಡೋರಿಗೆ. ನಮ್ಮಂಥವ್ರಿಗೆ ನನಗೂ ಗೊತ್ತಿರಲಿಲ್ಲ, ಇವಾಗ ಈಗ ಅಂಗಡೀಲಿ ಬಂದು ಕೇಳಿದ್ಮೇಲೆ ಗೊತ್ತಾಗಿದ್ದು. ಹಂಗಾಗಿ ನಿಮ್ಗೇನಾದರೂ ಈ ಥರ ಗೊತ್ತಿಲ್ಲದೆ ಇರೋರು ತಿಳ್ಕೊಂಡು ಎತ್ತಿಕ್ಕಿ ಪೀಸ್ನ. ಮೈಸೂರು ಸಿಲ್ಕ್ ಪ್ಯೂರ್ ಆದರೆ ಎತ್ತಿಕ್ಕಿ, ಅದು ಸಣ್ಣ ಪೀಸ್ ಆದರೂ ಬಿಡಬೇಡಿ, ಎತ್ತಿಕ್ಕಿ, ಅದರಲ್ಲಿ ನಿಮಗೆ ಅಮೌಂಟ್ ಸಿಗುತ್ತೆ ಜರಿ, ಓಕೆನಾ. ಆ ಥರ ವೇಸ್ಟ್ ಮಾಡ್ಕೋಬೇಡಿ. ಇದೊಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ಕೆಲವು ಟೈಲರ್ಸ್ಗಳಾಗಲಿ ಮನೇಲಿ ಒಲೆಯವ್ರಿಗಾದರೆ ಗೊತ್ತಿರಲ್ಲ. ಇದರ ವೇಸ್ಟ್ ಪೀಸ್ಗಳನ್ನ ಯಾಕೆ ವೇಸ್ಟ್ ಮಾಡ್ಕೋತೀರಾ ಅಲ್ವಾ. ಈ ಥರದಿಂದನೂ ನೀವು ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ಕೋಬೋದಲ್ವಾ. ಎಷ್ಟಾದರೂ ಆಗಲಿ ಬಿಡಿ, 500 ರೂಪಾಯಿನೇ ಬರಲಿ, ಎಷ್ಟು ವಾಸಿ ಅಲ್ವಾ. ಈ ಸುಮ್ಮನೆ ಇವಾಗ ವೇಸ್ಟಾಗಿ ಬಿಸಾಕೋ ಪೀಸ್ಗಳಿದು, ನಾವು ಆಲ್ರೆಡಿ ಹೊಲ್ದು ಕೂಲಿ ಎಲ್ಲ ತೊಗೊಂಡ್ಬಿಟ್ಟಿರ್ತೀವಿ. ಅದು ಇಷ್ಟಿಷ್ಟು ಪೀಸ್ಗೂ ಇದು ವ್ಯಾಲ್ಯೂ ಇದೆ, ಓಕೆನಾ. ನೋಡಿ ಇಷ್ಟು ಅಗಲ ಪೀಸ್ಗೂ ನಾನು 50 ರೂಪಾಯಿ ಕೊಟ್ಟಿದ್ರು ಅವರು. ಹಂಗಾಗಿ ಯಾವುದೇ ಪೀಸ್ ಆದರೂ ಎತ್ತಿಕ್ಕಿ, ಅವರು ಪ್ಯೂರ್ ಜರಿಗಾದರೆ ಜಾಸ್ತಿ ಕೊಡ್ತಾರೆ ಅಮೌಂಟು, ಇದಾದರೆ ಮಾಮೂಲಿ ಕಡಿಮೆ ಬರುತ್ತಂತೆ. ಅದಕ್ಕೆ ಅವ್ರು ನೆಕ್ಸ್ಟ್
ನೆಕ್ಸ್ಟ್ ಟೈಮ್ ಬರ್ತೀನಿ ಇನ್ನೂ ಸ್ವಲ್ಪ ಸೇರಿಸಿ ಒಂದು 2 kg 3 kg ಆದಮೇಲೆ ತೊಗೋತೀನಿ ಅಂತ ಹೇಳ್ಬಿಟ್ಟು ಹೋದರು. ಹಂಗಾಗಿ ಎತ್ತಿಕ್ಕಿದ್ದೀನಿ ನಾನು ಯಾವುದೇ ಸರ್ಗಲಾಗಲಿ ಪೀಸ್ ಕಟ್ ಮಾಡಿ ದೊಡ್ಡ ಪೀಸ್ ಎಲ್ಲನೂ ಎತ್ತಿಕ್ತಾನೆ ಇರ್ತೀನಿ. ಹಂಗಾಗಿ ನೀವು ಈ ಥರ ಪೀಸ್ಗಳಿದ್ದರೆ ಎತ್ತಿಕ್ಕಿ ಸೇವ್ ಮಾಡ್ಕೊಳ್ಳಿ. ಅಕಸ್ಮಾತ್ ಇಟ್ಕೊಂಡಿರಿ ನೀವು ಯಾವ ಕಡೆನಾರು ಬಂದಾಗ ಅಲ್ಲಿ ಕೊಟ್ಬಿಟ್ಟು ತೊಗೋಬೋದು. ಇವಾಗ ನಿಮ್ಮ ಮನೆ ಕಡೆ ಅಕ್ಕಪಕ್ಕ ಇರಲ್ಲ ಅಂದ್ರೂ ಎಲ್ಲಿರುತ್ತೆ ಅಂಗಡಿ ಅಲ್ಲಿ ಹೋಗಿ ಕೊಟ್ಬಿಟ್ಟು ತೊಗೋಬೋದು ಜಾಸ್ತಿ ಮಾಡಿದ್ರೆ. ಓಕೆನಾ? ಈ ಥರ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.